ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತದಲ್ಲಿ ಮತ್ತು ಗಲ್ಫ್ನಲ್ಲಿ ಒಂದರ ಮೇಲೊಂದು ಮುಖ್ಯವಾಗಿರೋ ಬೆಳವಣಿಗೆಗಳಾಗಿವೆ. ಇರಾನ್ ವಿರುದ್ಧ ಅಮೆರಿಕ ತನ್ನ ಮಹಾ ಅಸ್ತ್ರವನ್ನು ತೆಗೆಯೋಕೆ ರೆಡಿಯಾಗಿದೆ. ಮತ್ತು ಕಡೆ ಪಾಕಿಸ್ತಾನಕ್ಕೆ ಅಪಾಯಕಾರಿ ಸಬ್ಮರೀನ್ ಅನ್ನು ಕೊಟ್ಟಿದೆ ಚೀನಾ. ಎಲ್ಲಕ್ಕಿಂತ ಮೊದಲು ಭಾರತ ಮಾಡಿರೋ ದೊಡ್ಡ ಘೋಷಣೆಯನ್ನು ನಿಮಗೆ ತಿಳಿಸಲೇಬೇಕು. ಭಾರತ ಚೈನಾ ಅಮೆರಿಕಗೂ ದಿಗ್ಭ್ರಮೆ ಹುಟ್ಟಿಸೋ ಹೇಳಿಕೆ ಕೊಟ್ಟಿದೆ. ನಾವು ಅಗ್ನಿ-6 ಬ್ಯಾಲಿಸ್ಟಿಕ್ ಮಿಸೈಲ್ ಡೆವಲಪ್ ಮಾಡೋಕೆ ರೆಡಿ ಇದ್ದೀವಿ, ಆದರೆ ಸರ್ಕಾರ ಪರ್ಮಿಷನ್ ಕೊಡಬೇಕು ಅಂತ DRDO ಚೀಫ್ ಸಮೀರ್ ವಿ ಕಾಮತ್ ಅನೌನ್ಸ್ ಮಾಡಿದ್ದಾರೆ. ANI ನಡೆಸಿದ ನ್ಯಾಷನಲ್ ಸೆಕ್ಯೂರಿಟಿ ಸಮಿಟ್ನಲ್ಲಿ ಮಾತನಾಡಿದ ಕಾಮತ್, ಸರ್ಕಾರ ಒಪ್ಪಿಗೆ ಕೊಟ್ಟ ತಕ್ಷಣ ಕೆಲಸವನ್ನು ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಅಗ್ನಿ-6 ಮಿಸೈಲ್ ಅಗ್ನಿ ಸೀರೀಸ್ನಲ್ಲೇ ಅತಿ ಹೆಚ್ಚು ರೇಂಜ್ ಇರೋ ಪವರ್ಫುಲ್ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ಭಾರತದ ಹೈಪರ್ಸಾನಿಕ್ ಮಿಸೈಲ್ ಪ್ರೋಗ್ರಾಮ್ ಕೂಡ ಫುಲ್ ಸ್ಪೀಡ್ನಲ್ಲಿ ನಡೀತಾ ಇದೆ. ಇದರಲ್ಲಿ 2 ಟೈಪ್ಗಳಿವೆ: ಹೈಪರ್ಸಾನಿಕ್ ಗ್ಲೈಡ್ ಮಿಸೈಲ್ ಮತ್ತು ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್. ಗ್ಲೈಡ್ ಮಿಸೈಲ್ ಡೆವಲಪ್ಮೆಂಟ್ ಆಲ್ಮೋಸ್ಟ್ ಫೈನಲ್ ಸ್ಟೇಜ್ನಲ್ಲಿದ್ದು ಬೇಗನೆ ಟೆಸ್ಟ್ ಮಾಡ್ತೀವಿ ಅಂತ DRDO ಚೀಫ್ ಮಾಹಿತಿ ಕೊಟ್ಟಿದ್ದಾರೆ. ಇದೀಗ ತುಂಬ ಚರ್ಚೆಗೀಡಾಗ್ತಿದೆ, ಯಾಕಂದರೆ ಈ ಅಗ್ನಿ ಅನ್ನೋದು ಸಾಮಾನ್ಯ ಮಿಸೈಲ್ ಅಲ್ಲ. ಭಾರತದ ಲಾಂಗ್ ರೇಂಜ್ ಅಫೆನ್ಸಿವ್ ಕೇಪಬಿಲಿಟಿಗೆ ಬ್ಯಾಕ್ ಬೋನ್ ಇದು. ಅದರಲ್ಲೂ ಭಾರತ ಮಿಸೈಲ್ ವಿಚಾರದಲ್ಲಿ ತುಂಬ ಮುಂದುವರೆದಿರೋ ರಾಷ್ಟ್ರ. ಮಿಸೈಲ್ಸಲ್ಲಿ ನಾವು ಪವರ್ಫುಲ್ ಕಂಟ್ರಿನೇ ಈ ಒಂದು ಕ್ಷೇತ್ರದಲ್ಲಿ. ಈಗ ಆಲ್ರೆಡಿ ನಮ್ಮ ಹತ್ರ ಇರೋ ಅಗ್ನಿ-5 1.5 ಟನ್ ಅಣುಬಾಂಬ್ ಹೊತ್ಕೊಂಡು ಸುಮಾರು 8,000 ಕಿಲೋಮೀಟರ್ ವರೆಗೂ ಕೂಡ ಹೋಗುತ್ತೆ. ಇನ್ನೂ ಜಾಸ್ತಿ ಅಂತ ಹೇಳ್ತಾರೆ, ಆದರೆ ಭಾರತ ಅಫಿಷಿಯಲ್ ಆಗಿ ಅದನ್ನೆಲ್ಲ ಜಾಸ್ತಿ ಡೀಟೇಲ್ ಆಗಿ ಹೇಳಲಿಲ್ಲ. ಈಗ ಅಗ್ನಿ-6 ಕೂಡ ಬಂದರೆ ಅದು ಭಾರತದ ಪಾಲಿಗೆ ಅತ್ಯಂತ ಪವರ್ಫುಲ್ ಅಸ್ತ್ರ ಆಗುತ್ತೆ. ಪ್ಲಾನ್ ಪ್ರಕಾರ ಅಗ್ನಿ-6 ಬರೋಬ್ಬರಿ 3 ಟನ್ ನ್ಯೂಕ್ಲಿಯರ್ ಬಾಂಬ್ನ 9,000 to 12,000 ಕಿಲೋಮೀಟರ್ವರೆಗೂ ಹೊತ್ಕೊಂಡು ಹೋಗೋ ಸಾಮರ್ಥ್ಯ ಹೊಂದಿರುತ್ತೆ. ಅಂದರೆ ಅಮೆರಿಕ, ರಷ್ಯಾ, ಚೀನಾ ಎಲ್ಲಿಗೆ ಬೇಕಾದರೂ ಹೊಡೆಯೋ ಸಾಮರ್ಥ್ಯ ಭಾರತಕ್ಕೆ ಬಂದ್ಬಿಡುತ್ತೆ. ಹಾಗೆ ಸ್ಫೋಟಕದ ತೂಕ ಅರ್ಧ ಕಮ್ಮಿ ಮಾಡಿದ್ರೆ, ಅಂದರೆ 1.5 ಟನ್ ತೂಕದ ಸ್ಫೋಟಕ ಇಟ್ಟರೆ 14,000 to 16,000 ಕಿಲೋಮೀಟರ್ವರೆಗೂ ಹೊತ್ತೊಯ್ಯೋ ಸಾಮರ್ಥ್ಯವನ್ನು ಹೊಂದಿರುತ್ತೆ ಇದು ಅಂಥೇಳಿ ತಜ್ಞರು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಈ ಅಗ್ನಿ-6 ಮಲ್ಟಿ ಸ್ಟೇಜ್ ICBM ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದೇ ಸಲ 10 ನ್ಯೂಕ್ಲಿಯರ್ ಬಾಂಬ್ಗಳನ್ನು ಬೇರೆ ಬೇರೆ ಟಾರ್ಗೆಟ್ ಮೇಲೆ ಹಾಕೋ ಸಾಮರ್ಥ್ಯ ಹೊಂದಿರೋ ಮಿಸೈಲ್ ಅಂತ. ಇದರ ತೂಕ 70 ಟನ್ ಇರುತ್ತೆ. ಎಮರ್ಜೆನ್ಸಿ ಟೈಮ್ನಲ್ಲಿ ಮಿಲಿಟರಿ ಸ್ಯಾಟಲೈಟ್ಗಳನ್ನು ಕೂಡ ಲಾಂಚ್ ಮಾಡೋಕೆ ಇದನ್ನು ಬಳಸಬಹುದು ಅಂತ ಹೇಳ್ತಿದ್ದಾರೆ. ಈ ಅಗ್ನಿ-6 ಅನ್ನು ಟೆಸ್ಟ್ ಮಾಡಿದ್ರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ತಕರಾರು ತೆಗಿಬಹುದು ಅನ್ನೋ ಒಂದೇ ಕಾರಣಕ್ಕೆ ಇದನ್ನು ಬರೀ 9,000 ಕಿಲೋಮೀಟರ್ಗಿಂತ ಕಮ್ಮಿ ಅಂತ ಹೇಳಿ ಟೆಸ್ಟ್ ಮಾಡೋ ಪ್ಲಾನ್ ಕೂಡ ಇದೆ ಅಂತ ರಿಪೋರ್ಟ್ಸ್ ಹೇಳ್ತಿವೆ. ಅಷ್ಟೇ ಅಲ್ಲ, ಇದನ್ನು ಟೆಸ್ಟ್ ಮಾಡಿದ ನಂತರ ಇದಕ್ಕಿಂತ ಹೆಚ್ಚಿನ ಲಾಂಗ್ ರೇಂಜ್ ಮಿಸೈಲ್ ನಾವು ಡೆವಲಪ್ ಮಾಡಲ್ಲ ಇನ್ನು ಮುಂದೆ ಅಂತ ಹೇಳಿ PM ಮೋದಿ ಅನೌನ್ಸ್ ಕೂಡ ಮಾಡಬಹುದು ಅಂತ ವರದಿ ಮಾಡಲಾಗ್ತಾ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ. ಇಷ್ಟು ಮಾತ್ರ ಅಲ್ಲ, ಭಾರತ ಒಂದು ಮಿಸೈಲ್ ಫೋರ್ಸ್ ಅನ್ನ ಸಪರೇಟ್ ಆಗಿ ರಚಿಸೋ ಪ್ಲಾನ್ ನಲ್ಲೂ ಕೂಡ ಇದೆ ಅಂತ ಹೇಳಿ ಸರ್ಕಾರ ಹೇಳಿದೆ. ಇದನ್ನು ಸರ್ಕಾರವೇ ಹೇಳಿರೋದು. ಡಿಫೆನ್ಸ್ ಸೆಕ್ರೆಟರಿ ರಾಜೇಶ್ ಕುಮಾರ್ ಸಿಂಗ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇದರಲ್ಲಿ ಶಾರ್ಟ್, ಮೀಡಿಯಂ ಮತ್ತು ಲಾಂಗ್ ರೇಂಜ್ ಅಂದರೆ ಸುಮಾರು 2,000 ಕಿಲೋಮೀಟರ್ವರೆಗೂ ಟಾರ್ಗೆಟ್ ಮಾಡಬಲ್ಲ ಮಿಸೈಲ್ಗಳನ್ನು ಇಟ್ಕೊಳ್ಳೋ ಪ್ಲಾನ್ ಇದೆ. ಶಾರ್ಟ್ ರೇಂಜ್ಗೆ ಪ್ರಳಯ್ ಮಿಸೈಲ್ ಟೆಸ್ಟಿಂಗ್ ಫೈನಲ್ ಸ್ಟೇಜ್ನಲ್ಲಿದ್ದು ಬೇಗ ರೆಡಿ ಆಗುತ್ತೆ. ಹಾಗೆ ನಮ್ಮ ಹತ್ರ ಆಲ್ರೆಡಿ ಇರೋ ಕೆಲ ಸ್ಟ್ರಾಟಜಿಕ್ ಮಿಸೈಲ್ಗಳನ್ನು ಮೀಡಿಯಂ ಮತ್ತು ಲಾಂಗ್ ರೇಂಜ್ಗೆ ಕನ್ವರ್ಟ್ ಮಾಡ್ಕೋಬಹುದು ಅಂತ ಡಿಫೆನ್ಸ್ ಸೆಕ್ರೆಟರಿ ಹೇಳಿದ್ದಾರೆ. ಗಲ್ಫ್ ಯುದ್ಧ ನೋಡ್ತಾ ಇದ್ರೆ, ಪಾಕಿಸ್ತಾನದ ಸೇನಾ ನಿಲುವುಗಳನ್ನು ನೋಡ್ತಾ ಇದ್ರೆ ನಮಗೆ ಮಿಸೈಲ್ ಫೋರ್ಸ್ ಪ್ರತ್ಯೇಕವಾಗಿ ಒಂದು ಯೂನಿಟ್ ತರ ಪ್ರತ್ಯೇಕ ಪಡೆ ರೀತಿ ಮಾಡಿಟ್ಕೊಳ್ಳೋ ಅಗತ್ಯ ಇದೆ ಅಂತ ಹೇಳಿ ನಮ್ಮ ಸರ್ಕಾರದ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರೇ ಅಫಿಷಿಯಲ್ ಆಗಿ ಈ ರೀತಿ ಮಾತಾಡಿದ್ದಾರೆ. ಇನ್ನು ಭಾರತದ ಪ್ರಮುಖ ಡಿಫೆನ್ಸ್ ಮ್ಯಾನುಫ್ಯಾಕ್ಚರರ್ ಐಡಿಯಾ ಫೋರ್ಜ್ ಜಪಾನ್ನ DMP ಡಿಜಿಟಲ್ ಮೀಡಿಯಾ ಪ್ರೊಫೆಷನಲ್ಸ್ ಇಂಕ್ ಜೊತೆಗೆ ಡೀಲ್ ಮಾಡಿಕೊಂಡಿದ್ದಾರೆ. ಇದರ ಪ್ರಕಾರ ಐಡಿಯಾ ಫೋರ್ಜ್ ತನ್ನ ಡ್ರೋನ್ಗಳಲ್ಲಿ ಜಪಾನ್ನ ಅತ್ಯಾಧುನಿಕ DI-1 ಸಿಸ್ಟಮ್ ಅನ್ನ, ಅಂದ್ರೆ ಚಿಪ್ಗಳಿವು, ಸಿಸ್ಟಮ್ ಆನ್ ಚಿಪ್ಗಳು ಅಂತ ಕರೀತಾರೆ, ಅವುಗಳನ್ನು ಅಳವಡಿಸ್ತಾರೆ. ಇದರಿಂದ ಡ್ರೋನ್ಗಳು AI ಬಳಸಿ ಇಂಡಿಪೆಂಡೆಂಟ್ ಆಗಿ ನಿರ್ಧಾರ ತಗೊಳ್ಬೋದು. ಹಾಗೆ ಅಪಾಯಕಾರಿ ಪ್ರದೇಶಗಳಲ್ಲಿ ಯಶಸ್ವಿಯಾಗಿ ಕಾರ್ಯ ನಿಭಾಯಿಸಬಹುದು. ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಭಾರತದ ಪಡೆಗಳು ಐಡಿಯಾ ಫೋರ್ಜ್ ಕಂಪನಿಯ ಸ್ವಿಚ್ ಮತ್ತು ನೇತ್ರ ಮಾದರಿಯ ಡ್ರೋನ್ಗಳನ್ನು ಬಳಸಿದ್ವು. ಏನೋ ತಮಿಳುನಾಡಿನಲ್ಲಿ ರೋಚಕ ವಿದ್ಯಮಾನಗಳು ನಡೀತಿವೆ. ಈ ಸಲ ವಿಜಯ್ ಅವರ TVK ಪಾರ್ಟಿ ಧೂಳೆಬ್ಬಿಸುತ್ತೆ ಅಂತ ಸಾಕಷ್ಟು ಎಕ್ಸಿಟ್ ಪೋಲ್ಗಳು ಹೇಳ್ತಿವೆ. ಪೋಲ್ ಆಫ್ ಪೋಲ್, ಎಕ್ಸಿಟ್ ಪೋಲ್ ಪ್ರಕಾರ ಕೂಡ TVKಗೆ 31 ಸೀಟ್ ಬರುತ್ತೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಅವರೊಂದಿಗೆ ಮಾತುಕತೆ ನಡೆಸೋಕೆ NDA ಕೂಟ ಪ್ಲಾನ್ ಮಾಡ್ತಿದೆ. ಅಣ್ಣಾ DMK ನಾಯಕರು ವಿಜಯ್ ಜೊತೆಗೆ ಮಾತುಕತೆಗೆ ಇಳಿತಾ ಇದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಸದ್ಯ ಮೇ 4ಕ್ಕೆ ಅಂದರೆ ರಿಸಲ್ಟ್ ಬರೋ ಮುಂಚೆನೇ ದೋಸ್ತಿ ಮಾಡ್ಕೊಳ್ಳೋಣ ಅಂತ ಅಣ್ಣಾ DMK ಪ್ಲಾನ್ ಮಾಡ್ತಾ ಇದೆ.
ಅನ್ನೋದು ಸದ್ಯಕ್ಕಿರೋ ಮಾಹಿತಿ. ಇನ್ನು ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಆಕ್ಸಿಸ್ ಮೈ ಇಂಡಿಯಾ ಸಂಸ್ಥೆಯ ಸರ್ವೆ ಬರಬೇಕಾಗಿತ್ತು. ದೊಡ್ಡ ವಿವಾದಕ್ಕೀಡಾಗಿದೆ. ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ಸರ್ವೆ ಬಂತು ಅಂತ NDTVಲಿ ಹಾಕಿ ಲಾಸ್ಟ್ಗೆ ಇಲ್ಲ ಪಬ್ಲಿಷೇ ಮಾಡಲ್ಲ ಅಂತ ಹೇಳಿಬಿಟ್ರು. ಯಾಕೆ ಕೇಳಿದ್ರೆ ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಆಮೇಲೆ 60-70% ಪ್ರತಿಕ್ರಿಯೆ ಕೊಟ್ಟವರು ನಾವು ಯಾರಿಗೆ ಓಟ್ ಹಾಕಿದೀವಿ ಅಂತ ಹೇಳಲ್ಲ ಅಂತ ಹೇಳಿದಾರಂತೆ. ಅವರಿಗೆ ಜನರಿಗೆ ಭಯ ಇದೆ, ಅವ್ರು ಯಾರಿಗೆ ಓಟ್ ಹಾಕಿದೀವಿ ಅಂತ ಬಾಯಿ ಬಿಡ್ತಾ ಇಲ್ಲ. ಹಾಗಾಗಿ ಕರೆಕ್ಟ್ ಆಗಿರೋ ಡೇಟಾ ಇಲ್ಲ. ಅದು ತಪ್ಪಾಗೋ ಚಾನ್ಸಸ್ ಇದೆ. ನಾವೀಗ ಪಬ್ಲಿಷ್ ಮಾಡಿದ್ರೆ, ಸಿಕ್ಕಿರೋ ಡೇಟಾ ಪ್ರಕಾರ ಪಬ್ಲಿಷ್ ಮಾಡಿದ್ರೆ ತಪ್ಪಾಗ್ಬೋದು, ಸರ್ವೆ ಉಲ್ಟಾ ಹೊಡಿಬೋದು. ಹಾಗಾಗಿ ನಾವು ಪಬ್ಲಿಷ್ ಮಾಡಲ್ಲ ಅಂತ ಅವ್ರು ಹೇಳಿದ್ದಾರೆ. ಸ್ನೇಹಿತರೆ, ಈ ಬಾರಿ ಪಶ್ಚಿಮ ಬಂಗಾಳ ಎಲೆಕ್ಷನ್ಗೆ ಹಿಂದೆಂದೂ ಕಂಡು ಕೇಳರಿಯದಷ್ಟು ಬಿಗಿ ಭದ್ರತೆಯನ್ನು ಕೊಡಲಾಗಿತ್ತು. 2.4 ಲಕ್ಷ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ CAPF ಬಂಗಾಳಕ್ಕೆ ಇಳಿಸಲಾಗಿತ್ತು. ಇಡೀ ದೇಶದಲ್ಲಿ, ಇಡೀ ಕಂಟ್ರಿಲಿ 2024 ಲೋಕಸಭಾ ಚುನಾವಣೆಯಲ್ಲಿ ಯೂಸ್ ಮಾಡಿದ್ದು 3.4 ಲಕ್ಷ. ಆಲ್ಮೋಸ್ಟ್ ಹತ್ತತ್ರ ಅಷ್ಟೇ ಜನರನ್ನ ಬರೀ ಪಶ್ಚಿಮ ಬಂಗಾಳ ಚುನಾವಣೆಗೆ ಇಳಿಸಲಾಗಿದೆ. ಜನ ಭಯ ಬಿಟ್ಟು ವೋಟ್ ಹಾಕೋಕೆ ಬರಲಿ ಅಂತ ಹೇಳಿ ಈ ರೀತಿ ಮಾಡಿದ್ವಿ ಅಂತ ಸರ್ಕಾರ ಹೇಳ್ತಿದೆ. ಅಷ್ಟೇ ಅಲ್ಲ, ಎಲೆಕ್ಷನ್ ಮುಗಿದ ಮೇಲೂ ಕೂಡ 60 ದಿನ ನಮ್ಮ ಫೋರ್ಸ್ ಅಲ್ಲೇ ಇರುತ್ತೆ, ಬಂಗಾಳದಲ್ಲೇ ಇರುತ್ತೆ, ನೀವು ಭಯ ಪಡಬೇಡಿ, ಯಾವುದಕ್ಕೂ ಕೂಡ ವೋಟ್ ಹಾಕಿ ಅಂತ ಹೇಳಿ ಅಮಿತ್ ಶಾ ಕ್ಯಾಂಪೇನ್ ಮಾಡ್ತಾ ಇದ್ರು. ಅದು ಕೂಡ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಏನ್ ನಡೀತಾ ಇದೆ ಬಂಗಾಳದಲ್ಲಿ ಹಾಗಾದ್ರೆ ಅಂತ ಹೇಳಿ. ನಿಜವಾಗ್ಲೂ ಅಷ್ಟೊಂದು ಭಯದ ವಾತಾವರಣ ಇದೆಯಾ, ಅಥವಾ BJP ಇದನ್ನ ಭಯದ ವಾತಾವರಣ ಇದೆ ಅನ್ನೋ ನ್ಯಾರೇಟಿವ್ ಅನ್ನ ಅಲ್ಲಿ ಕ್ಯಾಂಪೇನ್ಗೆ ಬಳಸ್ತಾ ಇತ್ತಾ ಅಂತ ಹೇಳಿ ಬಹಳ ಚರ್ಚೆ ನಡೀತಾ ಇದೆ. ಏನೋ ನೇವಲ್ ಬ್ಲಾಕೇಡ್ ನಿಂದ ಇರಾನ್ಗೆ ಆಗ್ತಿರೋ ತೊಂದರೆ ಬಗ್ಗೆ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಮಾಹಿತಿ ಕೊಟ್ಟಿದೆ. ಇರಾನ್ನ 41 ಟ್ಯಾಂಕರ್ಗಳು ಸಮುದ್ರದಲ್ಲೇ ನಿಂತ್ಕೊಂಡಿದೆ. ಇದರಲ್ಲಿ ಕನಿಷ್ಠ 69 ಮಿಲಿಯನ್ ಬ್ಯಾರೆಲ್ ಆಯಿಲ್ ಇದೆ. ಅಂದ್ರೆ ಸುಮಾರು 1,000 ಕೋಟಿ ಲೀಟರ್ ತೈಲ ಸ್ಟಕ್ ಆಗಿದೆ. ಇದನ್ನ ಮಾರೋಕಾಗದೆ ಇರಾನ್ ಒದ್ದಾಡ್ತಾ ಇದೆ ಅಂತ ಅಮೆರಿಕ ಹೇಳಿದೆ. ಅಲ್ಲದೆ ಇದರಿಂದ ಇರಾನ್ಗೆ 57,000 ಕೋಟಿ ರೂಪಾಯಿ ಲಾಸ್ ಆಗಿದೆ. ದಿಗ್ಬಂಧನ ಮುಂದುವರಿಸೋಕೆ ಅಮೆರಿಕ ಸೇನೆ ಕಮಿಟ್ ಆಗಿದೆ ಅಂತ ಸೆಂಟ್ರಲ್ ಕಮಾಂಡ್ ಪೋಸ್ಟ್ ಹಾಕಿದೆ. ಇತ್ತ ಇರಾನ್ನ ಸುಪ್ರೀಂ ಲೀಡರ್ ಮೊಜ್ತಬಾ ಖಾಮೆನೈ ಮತ್ತೆ ಸಂದೇಶ ಬಂದಿದೆ ಖಾಮೆನೈಯಿಂದ. ಈ ಸಲವೂ ಕೂಡ ಮುಖ ತೋರಿಸಿಲ್ಲ, ಬರೀ ಹೇಳಿಕೆ ರಿಲೀಸ್ ಮಾಡಿದ್ದಾರೆ ಪೇಪರ್ ಅಲ್ಲಿ. ಇರಾನ್ನ ಪರಮಾಣು ಮತ್ತು ಕ್ಷಿಪಣಿ ಸಾಮರ್ಥ್ಯಗಳು ದೇಶದ ಆಸ್ತಿ, ಅವುಗಳನ್ನು ನಾವು ರಕ್ಷಿಸ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಅಣ್ವಸ್ತ್ರ ವಿಚಾರದಲ್ಲಿ ನಮ್ಮ ಪ್ರಯತ್ನವನ್ನು ನಾವು ಸ್ಟಾಪ್ ಮಾಡಲ್ಲ, ಟ್ರಂಪ್ ಏನಾದ್ರೂ ಹೇಳ್ಕೊಳ್ಳಿ ಅನ್ನೋ ಮೆಸೇಜ್ ಬಂದಿದೆ ಮೊಜ್ತಬಾ ಖಾಮೆನೈಯಿಂದ. ಅಲ್ಲದೆ ಈ ಭಾಗದಲ್ಲಿ ಅಮೆರಿಕ ಸೇನೆಯ ಉಪಸ್ಥಿತಿ, ಅವರಿಲ್ಲಿರೋದೇ ಎಲ್ಲ ಸಮಸ್ಯೆ ಕಾರಣ. ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ನಿರ್ವಹಣೆ ಮಾಡೋದ್ರಿಂದ ಈ ಭಾಗದಲ್ಲಿ ಸ್ಥಿರತೆ ಇರುತ್ತೆ. ಬಿಟ್ಕೊಡಿ ಹಾರ್ಮುಜ್ನ, ನಮಗೆ ನಾವೇ ಶಾಂತಿ ಕಾಪಾಡ್ತೀವಿ, ಇಲ್ಲಿಂದ ಹೊರಗೆ ಹೋಗಿ ಅಂತ ಅಮೆರಿಕಾಗೆ ಹೇಳಿದ್ದಾರೆ. ಇದನ್ನ ತಡೆಯೋಕೆ ಯಾರಾದರೂ ಬಂದರೆ ನೀರಿನಲ್ಲೇ ಮುಳುಗಿಸ್ಬಿಡ್ತೀವಿ ಅನ್ನೋ ವಾರ್ನಿಂಗ್ ಅನ್ನ ಕೂಡ, ಬೆದರಿಕೆಯನ್ನ ಕೂಡ ಮೊಜ್ತಬಾ ಖಾಮೆನೈ ಒಡ್ಡಿದ್ದಾರೆ. ಏನೋ ಯುನೈಟೆಡ್ ಅರಬ್ ಎಮಿರೇಟ್ಸ್ ಒಪೆಕ್ ಒಕ್ಕೂಟದಿಂದ ಎಕ್ಸಿಟ್ ಆಗಿರೋದು ಇರಾನ್ ತಂತ್ರವನ್ನ ಬುಡಮೇಲು ಮಾಡಿದೆ. ಇಷ್ಟು ದಿನ ಹಾರ್ಮುಜ್ ಅನ್ನ ಇಟ್ಕೊಂಡು ಇಡೀ ಗ್ಲೋಬಲ್ ಆಯಿಲ್ ಮಾರ್ಕೆಟ್ ಅನ್ನ ಅಲ್ಲಾಡಿಸ್ತೀವಿ ಅಂತ ಇರಾನ್ ಹೇಳ್ತಾ ಇತ್ತು. UAEಗೆ ಭಾರಿ ಪೆಟ್ಟು ಬೀಳುತ್ತೆ ಅಂತ ಇರಾನ್ ಪ್ಲಾನ್ ಹಾಕಿತ್ತು. ಈಗ UAE ಇರಾನ್ಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ. ಹಾರ್ಮುಜ್ ಬಿಟ್ಟು ಹಬ್ಷನ್ ಫುಜೈರಾ ಪೈಪ್ಲೈನ್ ಮೂಲಕ ತೈಲ ರಫ್ತು ಮಾಡೋಕೆ UAE ಮುಂದಾಗಿದೆ. ಮೇ 1ರಿಂದಲೇ ಈ ಪ್ರಕ್ರಿಯೆ ಶುರುವಾಗಲಿದೆ. ನೀವು ಮ್ಯಾಪ್ ನಲ್ಲಿ ನೋಡ್ತಿರಬಹುದು, ಇದೇ ಹಬ್ಷನ್ ಫುಜೈರಾ ಪೈಪ್ಲೈನ್. ಅಬುದಾಬಿಯ ಹಬ್ಷನ್ ನಿಂದ ಒಮಾನ್ ಕೊಲ್ಲಿಯಲ್ಲಿರೋ ಫುಜೈರಾ ಬಂದರಿಗೆ ಇದು ಕನೆಕ್ಟ್ ಮಾಡುತ್ತೆ. ಸುಮಾರು 400 ಕಿಲೋಮೀಟರ್ ಉದ್ದದ ಈ ಪೈಪ್ಲೈನ್ ದಿನಕ್ಕೆ 15-18 ಲಕ್ಷ ಬ್ಯಾರೆಲ್ ತೈಲವನ್ನ ಹೊರಗೆ ಸಾಗಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಇದರ ಬಹುತೇಕ ಭಾಗ ಭೂಮಿ ಮೇಲೇನೆ ಇದೆ. ಹಾರ್ಮುಜ್ ಅನ್ನ ಬೈಪಾಸ್ ಮಾಡೋಕೆ ಅಂತಲೇ ಇದನ್ನ UAE ನಿರ್ಮಾಣ ಮಾಡಿಕೊಂಡಿತ್ತು. ಇಲ್ಲಿಂದ ನೇರವಾಗಿ ಅರಬ್ಬಿ ಸಮುದ್ರದ ಕರಾವಳಿಗೆ ತೈಲ ಸಾಗಿಸೋಕೆ ಸಾಧ್ಯ ಆಗುತ್ತೆ. ಇದೇನ್ ದಿಢೀರ್ ಅಂತ ಇವಾಗ ಉದ್ಭವ ಆಯ್ತಾ ಅಂತ ನೀವು ಕೇಳ್ಬೋದು. ಮುಂಚೆನೂ ಇತ್ತು. ಆದರೆ UAE ಒಪೆಕ್ ನಲ್ಲಿದ್ದರಿಂದ ಸೌದಿ ನಿಗದಿಪಡಿಸಿದ್ದಕ್ಕಿಂತ ಹೆಚ್ಚಿನ ತೈಲವನ್ನು ಉತ್ಪಾದಿಸೋಕೆ ಪರ್ಮಿಷನ್ ಇರಲಿಲ್ಲ, ಅಥವಾ ಒಪೆಕ್ ಹೇಳಿದಕ್ಕಿಂತ ಹೆಚ್ಚಿನ ತೈಲವನ್ನು ಉತ್ಪಾದನೆ ಮಾಡಕ್ ಪರ್ಮಿಷನ್ ಇರಲಿಲ್ಲ. ಪೈಪ್ಲೈನ್ ಸಾಮರ್ಥ್ಯ ಇದ್ರೂ ಅದನ್ನ ಕಳಿಸೋಕೆ ತೈಲದ ಕೊರತೆ ಇತ್ತು. ಈಗ ಈ ಎಲ್ಲಾ ಅಡೆತಡೆಗಳು ನಿವಾರಣೆಯಾಗಿವೆ. ತೈಲ ಉತ್ಪಾದನೆಗೆ ಲಿಮಿಟ್ ಇರಲ್ಲ ಈಗ UAEಗೆ. ಎಷ್ಟಾಗುತ್ತಷ್ಟು ಉತ್ಪಾದನೆ ಮಾಡಿ ಪೈಪ್ಲೈನ್ ಮೂಲಕ ಗ್ರಾಹಕರಿಗೆ ಕಳಿಸ್ತಾನೆ ಇರಬಹುದು. ಇದರಿಂದ ಭಾರತದಂತಹ ದೊಡ್ಡ ತೈಲ ಮಾರ್ಕೆಟ್, ಅದರಲ್ಲೂ ಕೂಡ UAEನ ಅತ್ಯಾಪ್ತ ರಾಷ್ಟ್ರ ಭಾರತ. ಸೊ ಭಾರತಕ್ಕೆ ಸಮಸ್ಯೆ ಇಲ್ಲದೆ ತೈಲ ಸಿಗೋಕೆ ಇದರಿಂದ ಸಾಧ್ಯ ಆಗುತ್ತೆ ಅನ್ನೋ ವಿಶ್ಲೇಷಣೆ ಇದೆ. ಅದರಲ್ಲೂ ಟೈಮಿಂಗ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಹಾರ್ಮುಜ್ ಅಲ್ಲಿ ಇರಾನ್ ಯಾವ ಹಡಗನ್ನು ಹೋಗೋಕೆ ಬಿಡ್ತಾ ಇಲ್ಲ. ಭಾರತದ ವಿಚಾರದಲ್ಲೂ ಅಷ್ಟೊಂದು ಸುಲಭವಾಗಿ ಅವರನ್ನು ಬಿಡ್ತಾ ಇಲ್ಲ. ಹೆವಿ ಬಾರ್ಗೇನ್ ಮಾಡಬೇಕು, ಪರ್ಮಿಷನ್ ಎಲ್ಲ ಕೇಳಬೇಕು ಅವ್ರ ಹತ್ರ. ಜೊತೆಗೆ ಜಾಗತಿಕ ತೈಲ ಪೂರೈಕೆ ಕೂಡ ಅಸ್ತವ್ಯಸ್ತ ಆಗಿದೆ. ಇಂಥ ಹೊತ್ತಲ್ಲಿ ಭಾರತ UAE ಸಂಬಂಧ ಗಟ್ಟಿಯಾಗ್ತಿದೆ. ಶೀಘ್ರದಲ್ಲಿ ಮೋದಿ UAEಗೆ ಮತ್ತೊಂದು ಭೇಟಿ ಕೊಡ್ತಾ ಇದ್ದಾರೆ. ಹೀಗಾಗಿ ಭವಿಷ್ಯದಲ್ಲಿ ಭಾರತಕ್ಕೆ ಹೆಚ್ಚಿನ ಆಯಿಲ್ ಅನ್ನ ಹಾರ್ಮುಜ್ ಬೈಪಾಸ್ ಮಾಡಿ
ತಗೊಂಡ್ಬರೋಕೆ ಇಲ್ಲಿಂದ ಹೆಲ್ಪ್ ಆಗ್ಬೋದು. ಸದ್ಯ UAE ಭಾರತದ 4ನೇ ಅತಿ ದೊಡ್ಡ ತೈಲ ರಫ್ತುದಾರ. ನಮ್ಮ ಒಟ್ಟು ತೈಲ ಇಂಪೋರ್ಟ್ ನಲ್ಲಿ 11.1% UAE ನಿಂದ ಬರುತ್ತೆ. ಈ ಹೊಸ ದಾರಿ ಓಪನ್ ಆದಾಗ ಭಾರತಕ್ಕೆ ಅದರಲ್ಲಿ ಜಾಸ್ತಿ ಪಾಲು ಸಿಕ್ಕರೆ ಆಗ ಭಾರತಕ್ಕೆ ಅತಿ ಹೆಚ್ಚು ತೈಲ ಪೂರೈಕೆ ಮಾಡೋ ರಾಷ್ಟ್ರಗಳ ಪಟ್ಟಿಯಲ್ಲಿ UAE ಇನ್ನೂ ಮೇಲಕ್ಕೆ ಬರ್ಬೋದು. ಇನ್ನು ಇರಾನ್ ಯುದ್ಧ ಪಾಕಿಸ್ತಾನಕ್ಕೆ ದಿವಾಳಿಯ ಭಯವನ್ನ ಹುಟ್ಟಿಸ್ತಾ ಇದೆ. ಸದ್ಯ ಪಾಕ್ ಬಳಿ ಬರೀ $16.4 ಬಿಲಿಯನ್ ಫಾರೆಕ್ಸ್ ರಿಸರ್ವ್ಸ್ ಇವೆ. ಮುಂಚೆ ಇದು 3-4 ತಿಂಗಳು ಆಮದು ಮಾಡ್ಕೊಳ್ಳೋಕೆ ಸಾಕಾಗುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಈಗ ಸಾಲ ಏರಿಕೆಯಾಗಿದೆ. 2025ರ 3ನೇ ಕ್ವಾರ್ಟರ್ನಲ್ಲಿ $135.7 ಬಿಲಿಯನ್ ಇದ್ದ ಸಾಲ ಈಗ ದಿಢೀರಂತ $138 ಬಿಲಿಯನ್ ಗೆ ಬಂದಿದೆ. ತೈಲ ಬೆಲೆ ಕೂಡ $120 ದಾಟಿ ಹೋಗ್ತಾ ಇದೆ ಪ್ರತಿ ಬ್ಯಾರಲ್ಗೆ. ಹೀಗೆ ಮುಂದುವರೆದ್ರೆ ಕೆಲವೇ ದಿನಗಳಲ್ಲಿ ಪಾತ್ರೆ ಖಾಲಿ ಆಗುತ್ತೆ ಪಾಕಿಸ್ತಾನದ್ದು. ಮತ್ತೆ ಬೇರೆ ಬೇರೆ ರಾಷ್ಟ್ರಗಳ ಬಳಿ ಅಣ್ಣ ಅಕ್ಕ ಅಂತ ಕೇಳೋ ಪರಿಸ್ಥಿತಿ ಅವ್ರಿಗೆ ಬರುತ್ತೆ ಅಂತ ಅಲ್ಲಿನ ಮಾಧ್ಯಮಗಳೇ ಕಳವಳ ವ್ಯಕ್ತಪಡಿಸಿವೆ. ನಾವೇನು ಅವ್ರು ಟ್ರೋಲ್ ಮಾಡ್ತಿಲ್ಲ, ಪಾಕ್ ಮಾಧ್ಯಮಗಳೇ ಮಾಡಿರೋ ರಿಪೋರ್ಟ್ ಇದು. ಇನ್ನು ಅಮೆರಿಕದ ರಕ್ಷಣಾ ಸಚಿವ ಅಥವಾ ಸೆಕ್ರೆಟರಿ ಆಫ್ ವಾರ್ ಪೀಟ್ ಹೆಕ್ಸೆತ್ಗೆ ಅಮೆರಿಕನ್ ಸಂಸದರು ಕ್ಲಾಸ್ ತಗೊಂಡಿದ್ದಾರೆ. ಸರಿಯಾದ ಸ್ಟ್ರಾಟಜಿ ಇಲ್ಲದೆ, ಕಾಂಗ್ರೆಸ್ ಪರ್ಮಿಷನ್ ಕೇಳದೆ ಟ್ರಂಪ್ ಸರ್ಕಾರ ಯಾಕೆ ಯುದ್ಧ ಮಾಡ್ತಾ ಇದೆ ಅಂತ ಎದುರಾಳಿ ಪಾರ್ಟಿಯವರು ಡೆಮೊಕ್ರಾಟ್ಸ್ ಅವರು ಪ್ರಶ್ನೆ ಮಾಡಿದ್ದಾರೆ. 2025ರಲ್ಲೇ ಇರಾನ್ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನ ನಾಶ ಮಾಡಿದೀವಿ ಅಂದ್ರೆ, ಆದ್ರೆ 60 ದಿನದ ಹಿಂದೆ ನ್ಯೂಕ್ಲಿಯರ್ ಸ್ಫೋಟಕದ ಭೀತಿ ಇದೆ ಅಂತ ಹೇಳಿ ಮತ್ತೆ ಯುದ್ಧ ಶುರು ಮಾಡಿದ್ರೆ ಸ್ವಲ್ಪ ಬಿಡಿಸಿ ಹೇಳಿದನ್ನ ಅಂತ ಹೇಳಿ ತರಾಟೆಗೆ ತಗೊಂಡಿದ್ದಾರೆ. ಮತ್ತೊಂದ್ ಕಡೆ ದೊಡ್ಡ ಅಪ್ಡೇಟ್ ಏನು ಅಂದ್ರೆ, ಇರಾನ್ ವಿರುದ್ಧ ಮೊದಲ ಬಾರಿಗೆ ಹೈಪರ್ಸಾನಿಕ್ ಮಿಸೈಲ್ ಗಳನ್ನ ಬಳಸೋಕೆ ಅಮೆರಿಕ ಸೇನೆ ಮುಂದಾಗಿದೆ ಅನ್ನೋ ಮಾಹಿತಿ. ಡಾರ್ಕ್ ಈಗಲ್ ಹೈಪರ್ಸಾನಿಕ್ ಮಿಸೈಲ್ ಅನ್ನ ಮಿಡಲ್ ಈಸ್ಟ್ ಗೆ ಕಳಿಸ್ಕೊಡಿ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ರಿಕ್ವೆಸ್ಟ್ ಕೂಡ ಕಳಿಸಿ ಆಗಿದೆ. ಇರಾನ್ ತನ್ನ ಮಿಸೈಲ್ ಲಾಂಚರ್ ಗಳನ್ನ ನಮ್ಮ ಪ್ರಿಸಿಷನ್ ಸ್ಟ್ರೈಕ್ ನಿಂದ ಅದರ ರೇಂಜ್ ನಿಂದ ದೂರಕ್ಕೆ ತಗೊಂಡು ಹೋಗಿ ಮೂವ್ ಮಾಡ್ತಾ ಇದೆ. ಸದ್ಯ ನಮ್ಮ ಬಳಿ ಇರೋ ಮಿಸೈಲ್ಸ್ ಇಂದ ಅದನ್ನ ಹೊಡೆಯೋಕೆ ಸಾಕಾಗ್ತಿಲ್ಲ. ದೂರ 400 ಕಿಲೋಮೀಟರ್ ಗಿಂತ ದೂರದ ಟಾರ್ಗೆಟ್ ಅನ್ನ ರೀಚ್ ಆಗೋಕೆ ಅಡ್ವಾನ್ಸ್ಡ್ ಮಿಸೈಲ್ ಬೇಕು. ಹೀಗಾಗಿ ಡಾರ್ಕ್ ಈಗಲ್ ಹೈಪರ್ಸಾನಿಕ್ ಮಿಸೈಲ್ ಕಳಿಸ್ಕೊಡಿ ನಮಗೆ ಅಂತ ಸೇನೆ ಇಲ್ಲಿ ಮಿಡಲ್ ಈಸ್ಟ್ ಅಲ್ಲಿ ಕಾರ್ಯಾಚರಣೆ ಮಾಡ್ತಿರೋ ಅಮೆರಿಕದ ಸೇನಾ ತುಕಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಈ ಡಾರ್ಕ್ ಈಗಲ್ 3,500 ಕಿಲೋಮೀಟರ್ ದೂರದ ಟಾರ್ಗೆಟ್ ಗಳನ್ನ ಹಿಟ್ ಮಾಡೋ ಸಾಮರ್ಥ್ಯವನ್ನ ಹೊಂದಿದೆ. ಇದರ ಸ್ಪೀಡ್ ಮ್ಯಾಕ್ 5 ಅಂದ್ರೆ ಶಬ್ದಕ್ಕಿಂತ 5 ಪಟ್ಟು ವೇಗವಾಗಿ ನುಗ್ಗುತ್ತೆ. ಇದು ಹಾರುವಾಗ ಒಂದೇ ಡೈರೆಕ್ಷನ್ ಅಲ್ಲಿ ಹಾರಲ್ಲ, ಪಥವನ್ನ ಬದಲಾಯಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಟ್ರ್ಯಾಕ್ ಮಾಡಿ ಇಂಟರ್ಸೆಪ್ಟ್ ಮಾಡೋದು ತುಂಬಾ ಕಷ್ಟ. ಇನ್ನು ಬೆಂಗಳೂರಲ್ಲಿ ಭಾರಿ ಮಳೆ ಬಂತಲ್ಲ ಬುಧವಾರ, ಅದರಲ್ಲಿ ಮೃತಪಟ್ಟವರ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ಮನೆಯ ಮೇಲಿದ್ದ ಕಲ್ಲು ಬಿದ್ದು ಮಂಜುನಾಥ್ ಅನ್ನೋರು ಮೃತಪಟ್ಟಿದ್ದಾರೆ. ಮನೆಯ ಮೇಲಿನ ಶೀಟ್ ಹಾರದಂತೆ ಕಲ್ಲನ್ನ ಇಡ್ಲಾಗಿತ್ತು, ಅದು ಅವ್ರ ಮೇಲೇನೆ ಬಿದ್ದಿದೆ. ಏನೋ ವಿದ್ಯುತ್ ಶಾಕ್ ಆಗಿ ಸುಫಿಯಾನ್ ಮತ್ತು ರಘು ಅನ್ನೋರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇದಕ್ಕೂ ಮುನ್ನ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಬಿದ್ದು 7 ಜನ ಮೃತಪಟ್ಟಿದ್ರು. ಇನ್ನು ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ PM ಮೋದಿ ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ, ಗಾಯಾಳುಗಳಿಗೆ ತಲಾ 50,000 ರೂಪಾಯಿ ಪರಿಹಾರವನ್ನ ಕೂಡ ಘೋಷಿಸಿದ್ದಾರೆ. ಇನ್ನು 2025ರ ಅಕ್ಟೋಬರ್ನಲ್ಲಿ ಗಂಗಾವತಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ವೆಂಕಟೇಶ್ ಕುರುಬರ್ ಅನ್ನೋರು ಕೊಲೆಯಾಗಿದ್ರು. 6 ಅಪರಾಧಿಗಳಿಗೆ ಈಗ ಗಂಗಾವತಿ ಕೋರ್ಟ್ ಮರಣದಂಡನೆ ವಿಧಿಸಿದೆ. ಶಿಕ್ಷೆಗೆ ಗುರಿಯಾದವರನ್ನ ರವಿ, ವಿಜಯ್, ಧನ್ರಾಜ್, ಭೀಮ್, ಸಲೀಂ ಮತ್ತು ಗಂಗಾಧರ್ ಗೌಳಿಗ ಅಂತ ಗುರುತಿಸಲಾಗಿದೆ. ತಲಾ 3 ಲಕ್ಷ ರೂಪಾಯಿ ದಂಡವನ್ನ ಕೂಡ ಹಾಕಲಾಗಿದೆ. ಹಳೆ ದ್ವೇಷದ ಕಾರಣಕ್ಕೆ ಕೊಲೆ ಮಾಡಲಾಗಿತ್ತು. ಇನ್ನು ಕರ್ನಾಟಕದಲ್ಲಿ ಮಕ್ಕಳ ಕಳ್ಳ ಸಾಗಾಣಿಕೆಯನ್ನ ಭೇದಿಸಲಾಗಿದೆ. ಸಣ್ಣ ಪುಟ್ಟ ಅಲ್ಲ, 42 ಮಕ್ಕಳನ್ನ ಕಾಪಾಡಲಾಗಿದೆ. ಕೋಲಾರದ ಬಂಗಾರಪೇಟೆಯಲ್ಲಿ ಬಿಹಾರ ಮೂಲದ 42 ಮಕ್ಕಳನ್ನ ತುಂಬಿಕೊಂಡು ಹೋಗ್ತಾ ಇದ್ರು. ಮುಜಮಿಲ್ ಮತ್ತು ಅಫ್ರೋಜ್ ಅನ್ನೋ 2 ವ್ಯಕ್ತಿಗಳು ಟ್ರೈನ್ ಅಲ್ಲಿ ಹಾಕೊಂಡು ಕರ್ಕೊಂಡ್ ಬರ್ತಾ ಇದ್ರು ಮಕ್ಕಳನ್ನ. ಇವರೆಲ್ಲ ಹಾವೇರಿಗೆ ಹೋಗೋ ಬಸ್ಗಾಗಿ ಕಾಯ್ತಾ ಇದ್ರು. ಇದನ್ನು ಕಂಡು ಸಾರ್ವಜನಿಕರಿಗೆ ಡೌಟ್ ಆಯ್ತು, ಇಷ್ಟೊಂದು ಮಕ್ಕಳನ್ನ ಕರ್ಕೊಂಡು ಇವರು ಎಲ್ಲಿಗೆ ಹೊರಟಿದ್ದಾರೆ ಅಂತ ಹೇಳಿ ಪೊಲೀಸರಿಗೆ ಮಾಹಿತಿ ಕೊಟ್ಟರು. ಆಮೇಲೆ ಪೊಲೀಸರು ಆಕ್ಷನ್ ತಗೊಂಡಿದ್ದಾರೆ. ಮಕ್ಕಳಿಗೆ KGF ಸರ್ಕಾರಿ ಬಾಲಮಂದಿರದಲ್ಲಿ ಆಶ್ರಯ ಕೊಡಲಾಗಿದೆ. ತನಿಖೆ ನಡೀತಾ ಇದೆ. ಇನ್ನು ಬೆಂಗಳೂರಿನ ಸೆಕೆಂಡ್ ಏರ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಕನಕಪುರ ರಸ್ತೆಯ ಚೂಡಹಳ್ಳಿ ಮತ್ತು ಸೋಮನಹಳ್ಳಿ ಮುಂಚೂಣಿಯಲ್ಲಿದೆ. ನೆಲಮಂಗಲ ಕುಣಿಗಲ್ ರಸ್ತೆಯ ಜಾಗ ಕೂಡ ರೇಸ್ನಲ್ಲಿದೆ. ಆದರೆ ಅಲ್ಲಿ ಏರ್ಪೋರ್ಟ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ. ಕನಕಪುರ ಸುತ್ತಮುತ್ತಲೇ ಆಗಬಹುದು ಅನ್ನೋ ಮಾಹಿತಿ ಇದೆ. DK ಶಿವಕುಮಾರ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕ ಸರ್ಕಾರ 427 ವಿದೇಶಿಯರನ್ನ ಹಿಡಿದು ಗಡಿಪಾರು ಮಾಡಿದೆ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರೇ ಇದನ್ನ ಹೇಳಿದ್ದಾರೆ. ಅದರಲ್ಲಿ 286 ಬಾಂಗ್ಲಾದವರಿದ್ದಾರೆ, ಬಾಂಗ್ಲಾದೇಶದವರು. ಗಡಿಪಾರಾದವರ ಪೈಕಿ 50% ಗಿಂತ ಹೆಚ್ಚಿನವರ ಮೇಲೆ ನಶಾ ವಸ್ತು ಕೇಸ್ಗಳು ಕೂಡ ಇವೆ. ಇನ್ನು ಕರ್ನಾಟಕದಲ್ಲಿ ಕರೆಂಟ್ ಬಳಕೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ವಿದ್ಯುತ್ ಬಳಕೆ. ಏಪ್ರಿಲ್ 1ರಿಂದ 26ರವರೆಗೇನೆ 9,101 ಮಿಲಿಯನ್ ಯೂನಿಟ್ಸ್ ಯೂಸ್ ಆಗಿದ್ದಾವೆ. 5 ವರ್ಷಗಳಲ್ಲಿ ಅತಿ ಹೆಚ್ಚು. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರು 20% ಜಂಪ್. ಬಿಸಿಲು ಬೇರೆ ಜಾಸ್ತಿ ಇತ್ತು ಏಪ್ರಿಲ್ನಲ್ಲಿ, ಜಾಸ್ತಿನೇ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಕೂಡ ಅಂತ ಹೇಳ್ತಿದ್ದಾರೆ. ಜನ AC ಕೂಲರ್ ಎಲ್ಲ ಬಳಸಿದ್ದಾರೆ. ಜೊತೆಗೆ ಮಿಡಲ್ ಈಸ್ಟ್ ಬಿಕ್ಕಟ್ಟಿಂದ ಗ್ಯಾಸ್ ಕ್ರೈಸಿಸ್ ಆದಾಗ ಇಂಡಕ್ಷನ್ ಸ್ಟವ್ಗಳನ್ನು ಕೂಡ ಬಳಸಿದ್ರು ಜನ. ಹಾಗಾಗಿ ಬೇಡಿಕೆ ಜಾಸ್ತಿ ಆಗಿದೆ. ಇತ್ತ UPಯಲ್ಲಿ ಮತ್ತೆ ಎನ್ಕೌಂಟರ್ ಆಗಿದೆ. ತ್ರಿವಳಿ ಕೊಲೆ ಕೇಸ್ನ ಮುಖ್ಯ ಆರೋಪಿ 32 ವರ್ಷದ ಜೀತು ಸೈನಿ ಅನ್ನೋ ವ್ಯಕ್ತಿಯನ್ನ
UP ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ. ಇವನ ಬರ್ಡೇ ದಿನ ಸಂಭ್ರಮಾಚರಣೆ ವೇಳೆ ಖುಷಿಯಿಂದ ಮುಖಕ್ಕೆ ಕೇಕ್ ಹಚ್ಚಿದ್ರು ಅಂತ ಹೇಳಿ ದೊಡ್ಡ ಡಾನ್ ತರ ಇವನು ರೊಚ್ಚಿಗೆದ್ದು 3 ಗುಂಡು ಹಾರಿಸಿ ಹತ್ಯೆ ಮಾಡಿದ್ದ. ಆಮೇಲೆ ತಲೆಮರೆಸ್ಕೊಂಡಿದ್ದ ರಾಕ್ಷಸ. ಆಮೇಲೆ ಇವನನ್ನ ಪೊಲೀಸರು ಹಿಡಿಯೋಕೆ ಹೋದ್ರು. ಆವಾಗ ಈತ ದಾಳಿ ಮಾಡಿದಕ್ಕೆ ಆತ್ಮರಕ್ಷಣೆಗೆ ಅವನನ್ನ ಹೊಡೆದಾಕಿದಾರಂತೆ UP ಪೊಲೀಸರು. ಏನು ಗರ್ಭಪಾತ ವಿಚಾರವಾಗಿ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ನಡುವೆ ಜಟಾಪಟಿಯಾಗಿದೆ. ಯಾಕ್ರಿ ಎಲ್ಲದರಲ್ಲೂ ಮೂಗ್ ತೋರಿಸ್ತೀರ ನೀವು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಕೇಳಿದೆ. ಅತ್ಯಾಚಾರಕ್ಕೊಳಗಾಗಿದ್ದ 15 ವರ್ಷದ ಬಾಲಕಿಯ ಗರ್ಭಪಾತಕ್ಕೆ ಈ ಹಿಂದೆನೆ ಕೋರ್ಟ್ ಆದೇಶ ಕೊಟ್ಟಿತ್ತು. ಆದ್ರೆ ಕೇಂದ್ರ ಸರ್ಕಾರ ಇದನ್ನ ಪ್ರಶ್ನಿಸಿ ಅರ್ಜಿ ಹಾಕಿತ್ತು ಬೇಡ ಅಂತ ಹೇಳಿ. 31 ವಾರ ಆಗಿ ಹೋಗಿದೆ. ಈಗ ಗರ್ಭಪಾತ ಮಾಡಿಸಿದ್ರೆ ಆ ಹುಡುಗಿಗೇನೆ ಅಂಗವಿಕಲತೆ ಬರ್ಬೋದು, ಬಾಲಕಿಯ ಆರೋಗ್ಯಕ್ಕೆ ಸಮಸ್ಯೆ ಆಗ್ಬೋದು. ಹಾಗಾಗಿ 4 ವಾರ ಬಿಟ್ಟು ಹೆರಿಗೆ ಮಾಡಿಸಿ ಮಗುವನ್ನ ದತ್ತು ಕೊಡಬಹುದು ಅನ್ನೋ ವಾದವನ್ನ ಮುಂದಿಟ್ಟಿತ್ತು. ಬಾಲಕಿಗೆ ಡೇಂಜರ್ ಅಂತ ಹೇಳಿ. ಈಗ ಸುಪ್ರೀಂ ಕೋರ್ಟ್ ಪ್ರಜೆಗಳ ವೈಯಕ್ತಿಕ ಆಯ್ಕೆಯನ್ನ ಗೌರವಿಸಿ ಪ್ರತಿಯೊಂದರಲ್ಲೂ ನೀವು ಹಸ್ತಕ್ಷೇಪ ಮಾಡಬೇಡಿ, ಮೂಗು ತೂರಿಸಬೇಡಿ. ಕೋರ್ಟ್ ಹೇಳಿಲ್ವಾ ಅದನ್ನು ಪ್ರಶ್ನಿಸೋಕೆ ನಿಮಗೆ ಅರ್ಹತೆ ಇಲ್ಲ, ಸಂತ್ರಸ್ತೆಗೆ ಅವರ ಫ್ಯಾಮಿಲಿಗೆ ಮಾತ್ರ ಅಧಿಕಾರ ಇದೆ ಅಂತ CJI ಸೂರ್ಯಕಾಂತ್ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಹಾಗೆ ಅತ್ಯಾಚಾರದಿಂದ ಗರ್ಭಧಾರಣೆಯಾದಾಗ ಗರ್ಭಪಾತಕ್ಕೆ ಯಾವುದೇ ಸಮಯದ ಮಿತಿ ಇರಬಾರದು, ಇಂಥ ಕಾನೂನುಗಳನ್ನ ಚೇಂಜ್ ಮಾಡಿ ಅಂತ ಕೋರ್ಟ್ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಇತ್ತ ಪಾಕಿಸ್ತಾನದ ನೇವಿ ತನ್ನ ಮೊದಲ ಹ್ಯಾಂಗೋರ್ ಕ್ಲಾಸ್ ಸಬ್ಮರೀನ್ PNSM ಹ್ಯಾಂಗೋರ್ ಅನ್ನ ಸೇವೆಗೆ ಸೇರಿಸಿಕೊಂಡಿದೆ. ಚೈನಾದಲ್ಲಿ ಇದಕ್ಕಾಗಿ ಕಾರ್ಯಕ್ರಮ ಕೂಡ ಮಾಡಿದ್ರು. ಪಾಕ್ ಅಧ್ಯಕ್ಷ ಜರ್ದಾರಿ, ಪಾಕ್ ನೇವಿ ಮುಖ್ಯಸ್ಥ ನವೀದ್ ಅಶ್ರಫ್ ಅಲ್ಲಿಗೆ ಹೋಗಿದ್ರು. ಇದರಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು, ಅಡ್ವಾನ್ಸ್ ಸೆನ್ಸಾರ್ಗಳಿವೆ ಅಂತ ಪಾಕ್ ಹೇಳಿಕೊಂಡಿದೆ. ಇಂಥ ಒಟ್ಟು 8 ಸಬ್ಮರೀನ್ಗಳ ನಿರ್ಮಾಣಕ್ಕೆ ಚೀನಾ ಜೊತೆ ಪಾಕ್ ಡೀಲ್ ಮಾಡಿಕೊಂಡಿದೆ. 8ರಲ್ಲಿ 4 ಚೀನಾದಲ್ಲಿ, 4 ಪಾಕ್ನಲ್ಲಿ ನಿರ್ಮಾಣ ಆಗಲಿವೆ. ಇನ್ನು ಭಾರತ ಮತ್ತು ಇಟಲಿ ಮಿಲಿಟರಿ ಹಾರ್ಡ್ವೇರ್ಗಳ ಜಂಟಿ ಉತ್ಪಾದನೆಗೆ ಕೈಗಾರಿಕಾ ಚೌಕಟ್ಟನ್ನು ಅಭಿವೃದ್ಧಿಪಡಿಸೋಕೆ ನಿರ್ಧಾರ ಮಾಡಿವೆ. ದಿಲ್ಲಿಯಲ್ಲಿ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಮತ್ತು ಇಟಲಿ ಡಿಫೆನ್ಸ್ ಮಿನಿಸ್ಟರ್ ಗೈಡೋ ಕ್ರೋಸೆಟೋ ನಡುವೆ ಮಾತುಕತೆ ನಡೆಯಿತು. ಅಲ್ಲಿ ಈ ವಿಚಾರ ಫೈನಲ್ ಆಗಿದೆ. ಇದೇ ವೇಳೆ 2 ದೇಶಗಳ ನಡುವಿನ ಸಹಕಾರಕ್ಕಾಗಿ ದ್ವಿಪಕ್ಷೀಯ ಮಿಲಿಟರಿ ಸಹಕಾರ ಯೋಜನೆ 2026-27 ಅನಾವರಣಗೊಳಿಸಲಾಗಿದೆ. ಇನ್ನು ಜನಿವಾರ ತೆಗೆಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಮರು ಪರೀಕ್ಷೆಗೆ ಈಗ ನಿರ್ಧಾರ ಆಗಿದೆ. ಇತ್ತೀಚೆಗೆ CET ಪರೀಕ್ಷೆ ವೇಳೆ ಜನಿವಾರ ಹಾಗೂ ಹಿಜಬ್ ಸಂಬಂಧ ಕೆಲ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋಕೆ ಸಮಸ್ಯೆಯಾಗಿತ್ತು. ಈಗ ಅವರಿಗೆ ಎಕ್ಸಾಮ್ ನಡೆಸ್ತೀವಿ ಅಂತ ಉನ್ನತ ಶಿಕ್ಷಣ ಸಚಿವ MC ಸುಧಾಕರ್ ಅವರೇ ಹೇಳಿದ್ದಾರೆ. 400 ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಆಗುತ್ತೆ. ಇನ್ನು ಭಾರತ ಕತರ್ ವಿಮಾನಯಾನ ಮತ್ತೆ ಶುರುವಾಗುತ್ತೆ. ಗಲ್ಫ್ ವಾರಿಂದಾಗಿ ಇದು ನಿಂತು ಹೋಗಿತ್ತು ಸಂಚಾರ. ಮೇ 1ರಿಂದ ಶುರುವಾಗುತ್ತೆ. ಇನ್ನು ರಷ್ಯಾ ವಿದೇಶಾಂಗ ಸಚಿವ ಸೆರ್ಗಿ ಲವ್ರೋವ್ ಮುಂದಿನ ತಿಂಗಳು ಭಾರತಕ್ಕೆ ಬರ್ತಾ ಇದ್ದಾರೆ. ಮೇ 14-15ನೇ ತಾರೀಕು ದಿಲ್ಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ರಾಷ್ಟ್ರಗಳ ವಿದೇಶಾಂಗ ಸಚಿವರ ಸಮಿಟ್ನಲ್ಲಿ ಪಾಲ್ಗೊಳ್ತಾರೆ. ಇನ್ನು IPL ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಟೀಮ್ನ ಕ್ಯಾಪ್ಟನ್ ರಿಯಾನ್ ಪರಾಗ್ಗೆ ಪಂದ್ಯದ ಶುಲ್ಕದ 25% ದಂಡ ಹಾಕಲಾಗಿದೆ. 1 ಡಿಮೆರಿಟ್ ಪಾಯಿಂಟ್ ಕೂಡ ಕೊಡಲಾಗಿದೆ. ಒಟ್ಟು 4 ಡಿಮೆರಿಟ್ ಪಾಯಿಂಟ್ ಕಲೆಕ್ಟ್ ಆದರೆ ಅಂತ ಪ್ಲೇಯರ್ಗೆ ಭಾರಿ ಶಿಕ್ಷೆ ಕಾದಿರುತ್ತೆ. ಮಂಗಳವಾರ ಪಂಜಾಬ್ ರಾಜಸ್ಥಾನ್ ನಡುವೆ ಮ್ಯಾಚ್ ನಡೀತಾ ಇತ್ತು. ವೇಳೆ ರಿಯಾನ್ ಪರಾಗ್ ಡ್ರೆಸ್ಸಿಂಗ್ ರೂಮ್ನಲ್ಲಿ ಸಿಗರೆಟ್ ಅಂದರೆ ವೇಪಿಂಗ್ ಅದನ್ನು ಮಾಡಿರೋದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿತ್ತು. ಕ್ಯಾಪ್ಟನ್ ಆಗಿ ಮುಂಚೆನೇ ಆ ಸಿಗರೇಟೇ ಭಾರತದಲ್ಲಿ ಬ್ಯಾನ್ ಇದೆ, ಇಲ್ಲೀಗಲ್, ಅದು ಬಳಸಂಗೇ ಇಲ್ಲ. ಅಂಥದ್ರಲ್ಲಿ ಮಾದರಿ ಆಗಿರಬೇಕಾಗಿರೋರು ಕ್ರಿಕೆಟರ್ ಎಲ್ಲ ನೋಡ್ತಿರ್ತಾರೆ. ಕ್ಯಾಪ್ಟನ್ ಬೇರೆ ಡ್ರೆಸ್ಸಿಂಗ್ ರೂಮಲ್ಲಿ ಕೂತ್ಕೊಂಡು ಅದನ್ನ ಹೊಡೆದಿದ್ದಾರೆ. ಇನ್ನು IPL ನಲ್ಲಿಂದು ಗುಜರಾತ್ ಟೈಟನ್ಸ್ ಮತ್ತು RCB ನಡುವೆ ಅಹಮದಾಬಾದ್ನಲ್ಲಿ ಮ್ಯಾಚ್. ಟಾಸ್ ಗೆದ್ದ ಗುಜರಾತ್ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಮ್ಯಾಚ್ನ ಸ್ಥಿತಿಗತಿ ಈ ರೀತಿಯಾಗಿತ್ತು. ಇನ್ನು ಭಾರತದ ಷೇರುಪೇಟೆ ಇವತ್ತು ರೆಡ್ ಅಲ್ಲಿತ್ತು. ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 582 ಪಾಯಿಂಟ್ಸ್ ಅಥವಾ 0.75% ಕುಸಿದು 76,913ಕ್ಕೆ ರೀಚ್ ಆಗಿದೆ. ನಿಫ್ಟಿ 180 ಪಾಯಿಂಟ್ಸ್ ಅಥವಾ 0.74% ಡೌನ್ ಆಗಿ 23,997ಕ್ಕೆ ತಲುಪಿದೆ. BSE ಮಿಡ್ ಕ್ಯಾಪ್ ಇಂಡೆಕ್ಸ್ 1% ಕುಸಿದ್ರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.5% ಡೌನ್ ಆಗಿದೆ. ಒಂದೇ ಸೆಷನ್ನಲ್ಲಿ ಸುಮಾರು 5 ಲಕ್ಷ ಕೋಟಿ ರೂಪಾಯಿ ಲಾಸ್ ಆಗಿದೆ. BSE ಲಿಸ್ಟೆಡ್ ಕಂಪನಿಗಳ ಒಟ್ಟು ಮಾರ್ಕೆಟ್ ಕ್ಯಾಪ್ 469 ಲಕ್ಷ ಕೋಟಿ ರೂಪಾಯಿಯಿಂದ 464 ಲಕ್ಷ ಕೋಟಿ ರೂಪಾಯಿಗೆ ಡ್ರಾಪ್ ಆಗಿದೆ. ಇದಕ್ಕೆಲ್ಲ ಕಾರಣ ಇರಾನ್ ಮೇಲೆ ಪುನಃ ದಾಳಿ ಮಾಡೋಕೆ ಅಮೆರಿಕ ಲೆಕ್ಕಾಚಾರ ಹಾಕ್ತಾ ಇದೆ ಅನ್ನೋ ರಿಪೋರ್ಟ್ಸ್ ಬಂದಿರೋದು. ಅತ್ತ ತೈಲ ಬೆಲೆಯಂತೂ $120 ವರೆಗೂ ಕೂಡ ರೀಚ್ ಆಗಿ ಆಯಿಲ್ ಮಾರ್ಕೆಟ್ಗೆ ಆಘಾತ ಕೊಟ್ಟಿದೆ. ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕುಸಿತ. ಇನ್ನು ವಿದೇಶಿ ಬಂಡವಾಳದ ಹೊರಹರಿವು ಕೂಡ ಜಾಸ್ತಿಯಾಗಿದೆ. ಹೀಗಾಗಿ ಭಾರಿ ಸೆಲ್ ಆಫ್ ಆಗಿದೆ. ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್, ಹಿಂಡಾಲ್ಕೋ ಇಂಡಸ್ಟ್ರೀಸ್, ಎಟರ್ನಲ್, HUL, ಆಕ್ಸಿಸ್ ಬ್ಯಾಂಕ್ ಸೇರಿ ಸಾಕಷ್ಟು ಸ್ಟಾಕ್ಸ್ ರೆಡ್ನಲ್ಲಿದ್ವು. ಆದರೆ ಬಜಾಜ್ ಆಟೋ, ಸನ್ಫಾರ್ಮಾ, ಇನ್ಫೋಸಿಸ್, ಟೆಕ್ ಮಹೀಂದ್ರ, ಬಜಾಜ್ ಫಿನಾನ್ಸ್ ಈ ರೀತಿ ಕೆಲವು ಗ್ರೀನ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 17 ಪೈಸೆ ಕುಸಿದು $94.91 ಆಗಿದೆ. ಏನೋ ವೇದಾಂತ ಕಂಪನಿ ಈಗ ಡಿಮರ್ಜರ್ಗೆ ಮುಂದಾಗಿದೆ. ತನ್ನ ಬಿಸ್ನೆಸ್ಗಳನ್ನು ಸ್ಪ್ಲಿಟ್ ಮಾಡೋ ಪ್ರಕ್ರಿಯೆನ ಶುರು ಮಾಡಿದೆ. 6 ಭಾಗಗಳಾಗಿ ಡಿವೈಡ್ ಆಗುತ್ತೆ. ಅಲ್ಯೂಮಿನಿಯಂ, ಪವರ್, ಆಯಿಲ್ ಆ್ಯಂಡ್ ಗ್ಯಾಸ್, ಸ್ಟೀಲ್ ಆ್ಯಂಡ್ ಬೇಸ್ ಮೆಟಲ್ಸ್,
ಜಿಂಕ್ ಆ್ಯಂಡ್ ಸಿಲ್ವರ್ ಮತ್ತು ಪೇರೆಂಟ್ ಕಂಪನಿಯಾಗಿ ವೇದಾಂತ ಲಿಮಿಟೆಡ್ ಅಂತ ಭಾಗ ಆಗ್ತವೆ. ಹೊಸ ಕಂಪನಿಗಳು ಹುಟ್ಕೊಳ್ತವೆ. ಅದಕ್ಕೆ ತಕ್ಕಂತೆ ಆಯಾ ಕಂಪನಿಗಳಲ್ಲಿರೋ ವ್ಯಾಲ್ಯೂಯೇಷನ್ಗೆ ತಕ್ಕಂತೆ ನೆಕ್ಸ್ಟ್ ಈಗ ವೇದಾಂತ ಗ್ರೂಪ್ನ ಎಲ್ಲ ಷೇರುಗಳ ಹೊಸ ಲಿಸ್ಟ್ ಆಗೋ ಷೇರುಗಳು ಡಿಮರ್ಜರ್ ಆಗಿ ಮತ್ತು ಪೇರೆಂಟ್ ಕಂಪನಿ ವೇದಾಂತ ಲಿಮಿಟೆಡ್ ಎಲ್ಲದರ ಷೇರುಗಳ ಬೆಲೆ ರೀಅಡ್ಜಸ್ಟ್ ಆಗುತ್ತೆ ಒಂದ್ಸಲ. ಇನ್ನು Q4 ರಿಸಲ್ಟ್ಸ್ ಕಡೆಗೆ ಬರೋದಾದರೆ ಅದಾನಿ ಪೋರ್ಟ್ಸ್ನ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 10% ರೈಸ್ ಆಗಿ 3,329 ಕೋಟಿ ರೂಪಾಯಿ ಗಳಿಕೆಯಾಗಿದೆ. ಅದಾನಿ ಎಂಟರ್ಪ್ರೈಸಸ್ 220 ಕೋಟಿ ರೂಪಾಯಿ ನೆಟ್ ಲಾಸ್ ಮಾಡ್ಕೊಂಡಿದೆ. ಮತ್ತೊಂದು ಕಡೆ ಇಲ್ಲಿ ಅದಾನಿ ಎಂಟರ್ಪ್ರೈಸಸ್ ಏನಾಗಿದೆ ಅಂದರೆ ಕಳೆದ ವರ್ಷ ಕಂಪನಿ ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ನ ಒಂದಷ್ಟು ಸ್ಟೇಕ್ಸನ್ನು ಮಾರಾಟ ಮಾಡಿತ್ತು, ಅದರಿಂದ ಹ್ಯೂಜ್ ಪ್ರಾಫಿಟ್ ಕಂಡಿತ್ತು. ಹಾಗಾಗಿ ಈ ಸಲ ಅಕೌಂಟಿಂಗ್ ಅಡ್ಜಸ್ಟ್ಮೆಂಟ್ ಕೂಡ ಮಾಡಲಾಗಿದೆ, ಇದರಿಂದ ಪ್ರಾಫಿಟ್ ಕಮ್ಮಿ ಕಾಣಿಸ್ತಾ ಇದೆ. ಇನ್ನು ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ನ ನೆಟ್ ಪ್ರಾಫಿಟ್ 21% ಜಾಸ್ತಿಯಾಗಿ 2,992 ಕೋಟಿ ರೂಪಾಯಿ ಅರ್ನ್ ಮಾಡಿದೆ. ಇನ್ನು ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಲಿಮಿಟೆಡ್ ನ್ಯಾಲ್ಕೋನ ನೆಟ್ ಪ್ರಾಫಿಟ್ 16.6% ಕುಸಿದು 1,722 ಕೋಟಿ ರೂಪಾಯಿಗೆ ತಲುಪಿದೆ. ಇನ್ನು ಏಪ್ರಿಲ್ ತಿಂಗಳಲ್ಲಿ ಭಾರತದ ಚಿನ್ನದ ಇಂಪೋರ್ಟ್ ಬರೀ 15 ಟನ್ಗೆ ಕುಸಿದಿದೆ. ಇದು ಕಳೆದ 30 ವರ್ಷಗಳಲ್ಲೇ ಅತಿ ಕಮ್ಮಿ. ಚಿನ್ನ ತರಿಸೋ ಬ್ಯಾಂಕ್ಗಳಿಗೆ ಕಸ್ಟಮ್ಸ್ ಅಧಿಕಾರಿಗಳು ದಿಢೀರಂತ 3% IGST ಕಟ್ಟೋಕೆ ಡಿಮಾಂಡ್ ಮಾಡಿದ್ದೇ ಕುಸಿತಕ್ಕೆ ಕಾರಣ. ಸರ್ಕಾರದಿಂದ ಬ್ಯಾಂಕ್ಗಳಿಗೆ ಚಿನ್ನ ಇಂಪೋರ್ಟ್ ಮಾಡೋಕೆ ಬೇಕಿರೋ ಫಾರ್ಮಲ್ ಆರ್ಡರ್ ಬರೋದು ಲೇಟ್ ಆಗಿರೋದ್ರಿಂದ ಕಸ್ಟಮ್ಸ್ ಅಧಿಕಾರಿಗಳು ಟ್ಯಾಕ್ಸ್ ಕೇಳ್ತಿದ್ದಾರೆ. ಇದರಿಂದ ಬ್ಯಾಂಕ್ಗಳು ಈ ತಿಂಗಳು ಕಸ್ಟಮ್ಸ್ನಿಂದ 1 ಗ್ರಾಮ್ ಚಿನ್ನ ಕೂಡ ಬಿಡಿಸ್ಕೊಂಡಿಲ್ಲ. ಭಾರತ ಜಗತ್ತಲ್ಲೇ 2ನೇ ಅತಿ ಹೆಚ್ಚು ಚಿನ್ನ ಖರೀದಿ ಮಾಡೋ ರಾಷ್ಟ್ರ. 2025-26 ಆರ್ಥಿಕ ವರ್ಷದಲ್ಲಿ ಪ್ರತಿ ತಿಂಗಳು ಆವರೇಜ್ ಆಗಿ 60 ಟನ್ ಚಿನ್ನ ಬರ್ತಾ ಇತ್ತು. ಏನೋ ಸರ್ಕಾರದ ಈ ಕ್ರಮದ ಹಿಂದೆ ಚಿನ್ನದ ಇಂಪೋರ್ಟ್ ಕಮ್ಮಿ ಮಾಡಿ ಟ್ರೇಡ್ ಡೆಫಿಸಿಟ್ ಕಮ್ಮಿ ಮಾಡೋ ಉದ್ದೇಶ ಇದೆ ಅಂತ ಹೇಳಲಾಗ್ತಿದೆ. ಈ ಮೂಲಕ ಮತ್ತೆ ಕುಸಿತಾ ಇರೋ ರೂಪಾಯಿ ಮೌಲ್ಯವನ್ನು ಒಂಚೂರು ತಡೆಯೋದು, ಫಾರಿನ್ ಎಕ್ಸ್ಚೇಂಜ್ ಕರಗಿ ಹೋಗದಂತೆ ಚಿನ್ನಕ್ಕೋಸ್ಕರ ಅದನ್ನು ಬಫರ್ ಮಾಡೋದು ಸರ್ಕಾರದ ತಂತ್ರ ಅಂತ ಹೇಳಲಾಗ್ತಿದೆ. ಬರೀ ಬ್ಯಾಂಕ್ಗಳಿಗೆ ಮಾತ್ರ ಅಲ್ಲ, ರಿಫೈನರಿಗಳಿಗೂ ಕೂಡ ಚಿನ್ನದ ಇಂಪೋರ್ಟ್ ಲೈಸೆನ್ಸ್ ಅನ್ನ ಕೊಡೋದನ್ನ ಸರ್ಕಾರ ತಡೆ ಹಿಡಿದಿದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 2,290 ರೂಪಾಯಿ ಜಾಸ್ತಿಯಾಗಿ 1,50,263 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 2,098 ರೂಪಾಯಿ ಹೆಚ್ಚಾಗಿ 1,37,641 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 4,031 ರೂಪಾಯಿ ಜಾಸ್ತಿಯಾಗಿ 2,40,331 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಸೇರಬಹುದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.